ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದು ಸೈಡು 4 ಎಳೆ ತೊಗೊಂಡಿದ್ದೀನಿ, ಅಲ್ಲಿಗೆ ಡಬಲ್ ಆದಾಗ 8 ಎಳೆ ಆಗುತ್ತೆ. ಈ ರೀತಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆಯೇ ರೋಸ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು 2 ರೋಸ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಥ್ರೆಡ್ ಒಳಗಡೆ. ಅದಾದಮೇಲೆ ನೋಡಿ, ಬೀಡ್ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು. ಮತ್ತು ನಾವು ಎಕ್ಸ್ಟ್ರಾ ಇನ್ನೊಂದು ಬೀಡ್ ಅದಕ್ಕೆ ಆ್ಯಡ್ ಮಾಡಿದ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ, ಅಲ್ಲಿಗೆ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತರಬೇಕು. ನೋಡಿ, ಇಲ್ಲಿ ಸ್ವಲ್ಪ ಥ್ರೆಡ್ ಖಾಲಿ ಇರಬೇಕು ನಮಗೆ, ಆ ಥರ ನಾವು ಥ್ರೆಡ್ನ ಆಚೆ ತೊಗೊಂಬಂದಿರಬೇಕಾಗತ್ತೆ. ಈಗ ನಾವು ಈ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ ನೋಡಿ, ಮೇಲಿಂದ ನೀಡಲ್ ತೊಗೊಂಡು ಈ 2 ಥ್ರೆಡ್ಡನ್ನು ನೋಡಿ ಇದರೊಳಗಡೆಯಿಂದ ಬರೋ ಥರ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಸೊ ಖಂಡಿತ ಗೊತ್ತಾಗುತ್ತೆ. ಈಗ ಮತ್ತೆ 2 ಬೀಡನ್ನ ಹಾಕೋತೀನಿ. ಸೇಮ್ ಅದೇ ಥರನೇ ಇಲ್ಲಿ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ನೊಂದು ಬೀಡ್ ಆಗೋವಷ್ಟು ಗ್ಯಾಪ್ ಬಿಟ್ಟು, ಅಂದರೆ ಇನ್ನೊಂದು ಬೀಡ್ ಹಾಕ್ಕೊಳ್ಳೋವಷ್ಟು ಥ್ರೆಡ್ನ ಗ್ಯಾಪ್ ಬಿಟ್ಕೋಬೇಕು. ಈ ರೀತಿ ಥ್ರೆಡ್ನ ತಂದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ, ಈ 2 ಥ್ರೆಡ್ ಸೇರಿಸಿ ನೋಡಿ, ಈ ಮಧ್ಯದಲ್ಲಿ ಒಂದು ನಾಟ್ ಥರ ಬರಬೇಕು ನಮಗೆ, ಆ ಥರ ಇಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ಸ್ನೇಹಿತರೆ, ಈ ಒಂದು ಡಿಸೈನ್ನ ನಾವು ಕ್ರೋಶಾ ವರ್ಕಲ್ಲೂ ಕೂಡ ಮಾಡ್ಕೋಬೋದು. ಇನ್ ಕೇಸ್ ಕ್ರೋಶಾ ವರ್ಕ್ ಬರಲ್ಲ ಅಂತ ಅನ್ನೋರು ಈ ಥರ ಮಾಡ್ಕೋಬೋದು. ಕೆಲವ್ರಿಗೆ ಈ ಬೇಬಿ ಕುಚ್ಚು ಹಾಕಬೇಕಾದ್ರೆ ಸ್ಯಾರಿನ ಹೋಲ್ ಮಾಡೋದು ಇಷ್ಟ ಆಗೋದಿಲ್ಲ. ಸೊ ಅಂಥವ್ರಿಗೆ ಬೀಡ್ ಹಾಕಿ ಬೇಬಿ ಕುಚ್ಚನ್ನು ಮಾಡಿಕೊಡಿ ಅಂತ ಅಂದರೆ, ನಿಮಗೆ ಕ್ರೋಶಾ ವರ್ಕ್ ಬಂದಿಲ್ಲ ಅಂತಂದ್ರೂ ಕೂಡ ಸೇಮ್ ಅದೇ ಪ್ಯಾಟ್ರನ್ನಲ್ಲೇ ಈ ಒಂದು ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕ್ರೋಶಾ ವರ್ಕ್ಗಿಂತ ಬೇಗ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು, ತುಂಬಾ ಈಸಿಯಾಗಿ. ಅದು ಕೂಡ ಯಾಕಂದರೆ ಕ್ರೋಶಾ ವರ್ಕ್ ಮಾಡಬೇಕು ಅಂದರೆ ಒಂದು 6 ಎಳೆ ಥ್ರೆಡ್ನ ಸುತ್ಕೋಬೇಕು ನಾವು. ಅದಾದಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನಾವು 6 ಎಳೆ ಥ್ರೆಡ್ ಸುತ್ತೀವಲ್ಲ, ಆ ಟೈಮ್ ಗ್ಯಾಪಲ್ಲೇ ನಾವು ಈ ಒಂದು ಡಿಸೈನ್ಸ್ಗಳನ್ನ ಮಾಡ್ಕೊಂಬಿಡ್ಬೋದು. ಅಷ್ಟು ಫಾಸ್ಟಾಗಿ ಒಂದು ಸರಿ ನಮಗೆ ಯಾವ ರೀತಿ ಹಾಕೋದು ಅಂತನ ಮೆಥಡ್ ಗೊತ್ತಾಗ್ಬಿಟ್ರೆ ಸಾಕು, ತುಂಬ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಕೊನೆಯದಾಗಿ ನೋಡಿ, ನೀವು ಡಿಸೈನ್ನ ಎಂಡ್ ಮಾಡಬೇಕಾದ್ರೆ ಈ ರೀತಿ 2 ಸರಿ ಲಾಕ್ ಮಾಡಿಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳಿ. ಈಗ ಈ ಒಂದು ಇದರಲ್ಲೇ ನಾವು ಕುಚ್ಚನ್ನು ಕೂಡ ಕಟ್ಕೋಬೇಕಾಗತ್ತೆ. ಕುಚ್ಚನ್ನು ಯಾವ ರೀತಿ ಕಟ್ಟೋದು ಅಂತ ಕೂಡ ತೋರಿಸಿದ್ದೀನಿ ನೋಡಿ. ಇಲ್ಲಿ ನಾನು 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ, ತಗೊಂಡು ಐರನ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕುಚ್ಚು ಹಾಕೊಳ್ಳೋದಕ್ಕೆ ಥ್ರೆಡ್ನ ನೀಡಲ್ಸ್ಗೆ ಹಾಕಿ ಇಟ್ಕೊಂಡಿಲ್ಲ, ಗಮ್ ಹಾಕಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿ ಈ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಕುಚ್ಚನ್ನು ನೋಡಿ, ನಾವು 2 ಬೀಡ್ ಒಟ್ಟಿಗೆ ಏನು ಹಾಕಿರ್ತೀವಲ್ವ, ನಾವೇನು ಈ ಕಡೆ ರೈಟ್ ಸೈಡಲ್ಲಿ ಗ್ಯಾಪ್ ಬಿಟ್ಟಿರ್ತೀವಿ, ಆ ಕಡೆ ಇನ್ನೊಂದು ಬೀಡನ್ನ ಜರುಗಿಸ್ಬಿಟ್ಟು 2 ಬೀಡ್ ಮಧ್ಯದಲ್ಲಿ ನಾವಿಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಈಗೇನು ಕಟ್ತಾ ಇದ್ದೀನಲ್ಲ ಅದೇ ರೀತಿ. ಮತ್ತು ನೀಟಾಗಿ ಒಂದು 3 ಸರಿ ಅಥವಾ 4 ಸರಿ ಈ ರೀತಿ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ನಮಗೆ ಕುಚ್ಚು ಬಿಚ್ಕೊಂಡು ಹೋಗುತ್ತೆ ಅನ್ನೋದೊಂದು ಭಯ ಇರೋದಿಲ್ಲ. ನೋಡಿ, ಈ ರೀತಿ ಹಿಂದೆಗಡೆ ನಾಟ್ ಹಾಕಿರ್ತೀವಲ್ಲ, ಅದರೊಳಗಡೆಯಿಂದ ಥ್ರೆಡ್ನ ತಂದು ಕುಚ್ಚು ನಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು. ಹಾಗೆಯೇ ಉದ್ದದ ತುಂಡ ಏನು ಥ್ರೆಡ್ಗಳಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸಮವಾಗಿ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಕುಚ್ಚನ್ನು ಕೂಡ ಅದೇ ಥರ ನೋಡಿ, ಈ ರೀತಿ ಬೀಡ್ಗಳನ್ನ ಜರುಗಿಸ್ಕೊಂಬಿಟ್ಟು 2 ಬೀಡ್ ಮಧ್ಯಕ್ಕೆ ನಾವಿಲ್ಲಿ ಕುಚ್ಚನ್ನು ಕಟ್ಕೋಬೇಕು. ನೀವು ಇನ್ ಕೇಸ್ ಕ್ರೋಶಾ ವರ್ಕಲ್ಲಿ ಈ ಡಿಸೈನ್ನ ಮಾಡ್ಕೋತೀರಾ ಅಂತಂದರೆ ಸ್ಟಾರ್ಟಿಂಗು 1 ಬೀಡನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೇ ನಾವು ಗ್ಯಾಪ್ ಬಿಟ್ಕೊಂಡಿದ್ದೀವಲ್ಲ, ಆ ಗ್ಯಾಪಲ್ಲಿ ಒಂದು 4 ಚೈನ್ ಹಾಕ್ಕೋಬೇಕಾಗತ್ತೆ. ಚೈನ್ ಹಾಕ್ಕೊಂಡು ಮತ್ತು ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ ಹಾಕಿ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ಕೋಬೇಕು. ಈ ರೀತಿ ಮೆಥಡಲ್ಲಿ ನಾವು ಕ್ರೋಶಾ ವರ್ಕ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕ್ರೋಶಾ ಬರೋದೇ ಇಲ್ಲ ಅಂತ ಅನ್ನೋರು, ಇವಾಗ ನಾನು ಯಾವ ರೀತಿ ಮೆಥಡಲ್ಲಿ ತೋರಿಸಿದ್ದೀನಿ ಅಲ್ವಾ, ಆ ಮೆಥಡಲ್ಲಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹೇಳ್ಬೇಕು ಅಂತಂದರೆ 2 ಥರ ನಾವು ಈ ಡಿಸೈನ್ನ ಮಾಡ್ಕೋಬೋದು. ಸ್ನೇಹಿತರೆ, ಈ ಡಿಸೈನ ನಾವು ಸ್ಯಾರಿಗೆ ಹಾಕ್ಕೊಂಡಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ.
ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿ ಈ ಒಂದು ಡಿಸೈನ್ ಬರುತ್ತೆ. ಪ್ರತಿಯೊಂದು ಕುಚ್ಚು ಹಾಕಿದಾಗಲೂ ಅಷ್ಟೇ ನಾವು ಪಕ್ಕದಲ್ಲಿ ಕುಚ್ಚು ಯಾವ ಲೆಂತಲ್ಲಿರುತ್ತೆ ಅಲ್ವಾ, ಆ ಲೆಂತ್ಗೆ ನೋಡಿಕೊಂಡು ನಾವು ಈ ಡಿಸೈನ್ಸ್ಗಳನ್ನ ಈ ಕುಚ್ಚುಗಳನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ಸ್ನೇಹಿತರೆ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಈ ರೀತಿ ಬೀಡ್ ಹಾಕ್ಕೊಂಡು ನಾವು ಕುಚ್ಚನ್ನು ಕಟ್ತೀವಲ್ಲ, ಆ ಒಂದು ಡಿಸೈನ್ಗೆ 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ನಾನು ನಮ್ಮ ಏರಿಯಾಗೆ ತಕ್ಕಂಗೆ ಒಂದು 415 ಚಾರ್ಜ್ ಮಾಡ್ಕೋತೀನಿ. ಈ ಒಂದು ಡಿಸೈನ್ ಹಾಕ್ಕೊಂಡ್ರೆ ನೀವು ನಿಮ್ಮ ಏರಿಯಾಗೆ ತಕ್ಕಂಗೆ ಚಾರ್ಜ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ಇನ್ನೂ ಒಂದು ಡಿಸೈನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೂ ಕೂಡ ಅಷ್ಟೇ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒಂದು ಸೈಡ್ 4 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. 2 ಡಬಲ್ ಆದಾಗ ನಮಗೆ 8 ಎಳೆ ಥ್ರೆಡ್ ಆಗುತ್ತೆ. ಆ ರೀತಿ ನಾವು ಥ್ರೆಡ್ನ ಹಾಕ್ಕೋಬೇಕು. ಈಗ ನೋಡಿ ಈ ರೀತಿ ಫಸ್ಟ್ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಕ್ರೋಶನಲ್ಲಿ ಮಾಡ್ಕೊಂಡ್ರೂ ನಾವು ಯಾವ ರೀತಿ ಲಾಕ್ ಮಾಡ್ಕೋತೀವೋ ಸೇಮ್ ಅದೇ ಥರ ಇಲ್ಲೂ ಕೂಡ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಾಪರ್ ಬೀಡನ್ನ ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಈಗ ತುಂಬ ಸ್ಯಾರಿಗಳು ಕಾಪರ್ ಒಂದು ಜರಿನಲ್ಲಿ ಬರುತ್ತೆ. ಸೊ ಆ ರೀತಿ ಇದ್ದಾಗ ನೀವು ಈ ಥರ ಬೀಡ್ಗಳನ್ನ ಯೂಸ್ ಮಾಡ್ಕೋಬೋದು. ಸೇಮ್ ನಾವು ಅಲ್ಲಿ ಯಾವ ರೀತಿ ಬೀಡನ್ನ ಲಾಕ್ ಮಾಡ್ಕೋತಾ ಇದ್ವಿ ಅಲ್ವಾ, ಅದೇ ಥರ ನೋಡಿ ಈ ರೀತಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. ಲಾಕ್ನ ಮಾಡಿ ಆದಮೇಲೆ ನಮಗೆ ಕುಚ್ಚು ಹಾಕೋದಕ್ಕೆ ಇವಾಗ ಕ್ರೋಶ ಮಾಡ್ಕೋತೀವಿ ಅಂದರೆ ಒಂದು 4 ಚೈನ್ ಹಾಕೋತೀವಲ್ವ, ಆ 4 ಚೈನ್ ಹಾಕೋವಷ್ಟು ಗ್ಯಾಪ್ನ ಬಿಟ್ಕೋಬೇಕು ನಾವಿಲ್ಲಿ ನೋಡಿ. ಒಂದು ಇಷ್ಟಾಗಲ ಗ್ಯಾಪ್ ಬಿಟ್ಕೊಂಡ್ರೆ ಸಾಕು. ಈ ಜಾಗದಲ್ಲಿ ನಾವು ಕುಚ್ಚನ್ನು ಕಟ್ಕೋಬೋದು. ಈಗ ಇದನ್ನು ಕೂಡ ನೋಡಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಮೇಲಿಂದ ನೋಡಿ 2 ಥ್ರೆಡ್ ಒಳಗಡೆಯಿಂದ ಈ ರೀತಿ ನೀಡಲ್ ಹಾಕ್ಕೋಬೇಕು. ಆಗ ನಮಗೆ ಒಂದು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಇದನ್ನು ಸ್ವಲ್ಪ ಮೇಲೆಗಡೆ ನೋಡಿ ಈ ರೀತಿ ಟೈಟಾಗಿ ಇಟ್ಕೊಂಡು ಎಳ್ಕೊಂಡ್ರೆ ನಮಗೆ ಅಲ್ಲಿ ಒಂದು ಲಾಕ್ ಥರ ಆಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಸೇಮ್ ಅದೇ ಥರನೇ ಎಲ್ಲಿಗೆ ಬರುತ್ತೋ ಬೀಡ್ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ಆ 2 ಥ್ರೆಡ್ ಏನಿರುತ್ತೆ ಅಲ್ವಾ, ಅಲ್ಲಿಂದ ನೋಡಿ ಈ ಥರ ನಾವು ನೀಡಲ್ನ ತೊಗೊಂಬರಬೇಕು. ತುಂಬ ಫಾಸ್ಟಾಗಿ ಹಾಕ್ಬೋದು ಸ್ನೇಹಿತರೆ ಈ ಡಿಸೈನು. ನಿಜವಾಗ್ಲೂ ಹೇಳ್ತೀನಿ, ಕ್ರೋಶ ವರ್ಕ್ಗಿಂತನೂ ಫಾಸ್ಟಾಗಿ ಮುಗಿಯುತ್ತೆ. ನಾವೊಂದು ಅರ್ಧ ಗಂಟೆಗೆ ಈ ರೀತಿ ಬೀಡ್ಗಳನ್ನ ಹಾಕ್ಕೊಂಡು ಬಂದುಬಿಟ್ರೆ ಒಂದು ಅರ್ಧ ಗಂಟೆಲಿ ನಾವು ಕುಚ್ಚುಗಳನ್ನ ಕಟ್ಕೊಂಡ್ಬಿಡ್ಬೋದು. 1 ಅವರಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಈಸಿಯಾಗಿ ಹಾಕೋಬೋದು. ನಾವು ಸ್ಟಾರ್ಟಿಂಗ್ ಒಂದು 2 ಬೀಡ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟೇ. ಹಾಕ್ತಾ 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 ನಮಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಸೊ ಬೇಗ ಬೇಗ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ಇದೇ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಬೀಡನ್ನ ಹಾಕ್ಕೋಬೇಕಾಗುತ್ತೆ. ಬೀಡ್ ಹಾಕ್ಕೊಂಡು ಹಾಗೆಯೇ ನೋಡಿ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಬೀಡ್ ಲಾಕ್ ಮಾಡ್ಕೋಬೇಕು. ಈ ಥರ ಥ್ರೆಡ್ನ ತಗೊಂಡು ಆ 2 ಥ್ರೆಡ್ನ ಸೇರಿಸ್ಕೊಂಡು ಒಂದು ಲಾಕ್ ಮಾಡ್ಕೊಂಬಿಡೋದಷ್ಟೇ. ಇದೇ ಥರ ಸ್ನೇಹಿತರೆ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಈ ಥರ. ಈಗ ಇಲ್ಲಿ ನಾನು ಲಾಸ್ಟ್ಗೆ 2 ಸರಿ ಲಾಕ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲೇನು ನಾನು ಕುಚ್ಚು ಹಾಕೋದಕ್ಕೆ ಅಂತ ಜಾಗ ಬಿಟ್ಟಿದ್ದೀನಿ ಅಲ್ವಾ, ಇಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕು. ಇಲ್ಲಿ ನಾನು ಡಬಲ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನು ಕಟ್ತಾಯಿದ್ದೀನಿ. ನೀವು ಸಿಂಗಲ್ ಕಲರಲ್ಲಿ ಬೇಕಾದರೂ ಕಟ್ಕೋಬೋದು, ಇಲ್ಲ ಈ ರೀತಿ ಡಬಲ್ ಕಲರಲ್ಲಿ ಕೂಡ ಕಟ್ಕೋಬೋದು. ನೀವು ಡಬಲ್ ಕಲರ್ ಕಟ್ತೀರಾ ಅಂತಂದರೆ ಒಂದೊಂದು ಕಲರ್ ಥ್ರೆಡ್ 57 ತಗೊಳ್ಳಿ. ಆಗ ನಮಗೆ ಕುಚ್ಚು ಸೈಜ್ ಇರ್ಬೋದು ಎಲ್ಲ ಕರೆಕ್ಟಾಗಿ ಬರುತ್ತೆ. ನೀವು ಸಿಂಗಲ್ ಕಲರಲ್ಲೇ ಕುಚ್ಚುಗಳನ್ನ ಕಟ್ಕೋತೀರಾ ಅಂತಂದರೆ 70ರಿಂದ 80 ಎಳೆ ಒಳಗಡೆ ನೀವು ಥ್ರೆಡ್ಗಳನ್ನ ತಗೊಳ್ಳಿ. ಆಗ ನಮಗೆ ಕುಚ್ಚಿನ ದಪ್ಪ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಡಿವೈಡ್ನ ಮಾಡ್ಕೊಳ್ಳಿ. ಈಗ ನಾವು ಎಲ್ಲ ಕಡೆಯೂ ಯಾವ ರೀತಿ ಕುಚ್ಚುಗಳನ್ನ ಗಂಟಾಗ್ತೀವಲ್ವ ಸೇಮ್ ಅದೇ ಥರ ಇಲ್ಲೂ ಕೂಡ ಒಂದು 3ರಿಂದ 4 ಸರಿ ನಾಟನ್ನ ಮಾಡ್ಕೊಂಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಇಲ್ಲಿ ಕೂಡ ನಾನು 3 ಕುಚ್ಚುಗಳು ಬರೋವಷ್ಟು ಅಷ್ಟೇ ಡಿಸೈನ್ನ ಹಾಕ್ಕೊಂಡಿರೋದು.
ಅಷ್ಟನ್ನು ಕೂಡ ಹಾಕಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಸ್ಯಾರಿಗೆ ಹಾಕಿದಾಗ ಡಿಸೈನ್ ಯಾವ ರೀತಿ ಬರ್ಬೋದು ಅಂತ ಕೂಡ ಗೊತ್ತಾಗುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾರಿಗಾದ್ರೂ ಡಿಸೈನ್ ಇಷ್ಟ ಆದರೆ ನೀವು ನಿಮ್ಮ ಸ್ಯಾರಿಗೆ ನೀವೇ ಕುಚ್ಚನ್ನು ಹಾಕೋಬೋದು. ಸ್ನೇಹಿತರೆ ನೋಡಿ, 3 ಕುಚ್ಚುಗಳನ್ನ ಕಟ್ಟಿದ್ದಾದಮೇಲೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಪೂರ್ತಿ ಸೀರೆನ ನಾವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಹೈಪ್ ಅಂತ ಒಂದು ಆಪ್ಷನ್ ಬಂದರೆ ಹೈಪ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.